ಈ ಬಾರಿಯ ಚುನಾವಣೆ ಏನಿದೆ, ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ವಿಧಾನಸಭಾ ಚುನಾವಣೆಗಳು ಸಾಕಷ್ಟು ರೋಚಕತೆಯನ್ನ ಉಂಟು ಮಾಡಿದ್ವು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಏನಾಗಿತ್ತು ಅಂತಂದ್ರೆ ಟಿಎಂಸಿ ಹಾಗೂ ಬಿಜೆಪಿಯ ನಡುವೆ ನೆಕ್ ಫೈಟ್ ಆಗ್ಬಹುದು ಅನ್ನುವಂತಹ ಎಲ್ಲ ಸನ್ನಿವೇಶಗಳು ಕಾಣಸಿಗ್ತಾ ಇರುವಂತದ್ದು. ಇದು ಬಿಜೆಪಿಗೆ ಪ್ಲಸ್ ಆಗಬಹುದು. ಟಿಎಂಸಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸಮೀಕ್ಷೆಗಳೆಲ್ಲವೂ ಟಿಎಂಸಿ ವಿನ್ ಆಗ್ತದೆ ಅಂತ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ದಾಖಲೆಯ ಮತದಾನ ಏನಿದೆ ಆಡಳಿತ ವಿರೋಧಿಯ ಮುನ್ಸೂಚನೆ ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ. ಈ ಹಿಂದೆಯೂ ಅಷ್ಟೇ, ಯಾವಾಗ ಮತದಾನದ ರೇಷಿಯೋ ಏನಿರುತ್ತೆ ಅದು ಜಾಸ್ತಿ ಆದಾಗ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಮುನ್ಸೂಚನೆ. ಯಾಕೆ ಅಂತಂದ್ರೆ ಆಡಳಿತ ವಿರೋಧಿ ಅಲೆ ಇದ್ದಾಗ ಜನ ಎಲ್ಲ ಒಂದುಗೂಡಿ ಯಾವ ಪಾರ್ಟಿಯನ್ನ ನಾವು ಕಿತ್ತೊಗಿಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದು ಬಿಡ್ತಾರೆ. ಆವಾಗ ದಾಖಲೆ ಮತದಾನ ಆಗುತ್ತೆ. ನೀವು ಈ ಹಿಂದೆನೂ ಗಮನಿಸಿರಬಹುದು, ದಾಖಲೆ ಮತದಾನ ಎಲ್ಲೆಲ್ಲ ಆಗಿದೆ ಅದೆಲ್ಲವೂ ಆಡಳಿತ ವಿರೋಧಿ ಅಲೆ ಇರುವ ಪ್ರದೇಶಗಳಲ್ಲಿ. ಈ ಬಾರಿಯೂ ಆ ತರದ ಒಂದು ಮ್ಯಾಜಿಕ್ ಆಗಬಹುದು ಅನ್ನುವಂತಹ ಎಲ್ಲ ಸನ್ನಿವೇಶಗಳು ಪಶ್ಚಿಮ ಬಂಗಾಳದಲ್ಲಿ ಕಾಣಿಸಿಗ್ತಾ ಇರುವಂತದ್ದು. ಏನ್ ಆಗಬಹುದು, ಆಡಳಿತ ವಿರೋಧಿ ಅಲೆ ಇದ್ರೆ ಬಿಜೆಪಿಗೆ ಅಧಿಕಾರ ಸಿಗಬಹುದು ಅನ್ನುವಂತ ಒಂದಿಷ್ಟು ವಿಚಾರಗಳು ಕಾಣಿಸ್ತಾ. ಅದೇನೇ ಇರಲಿ, ಇದೀಗ ಮತದಾನ ನಡೆದಿರುವಂತದ್ದು. ಈ ಮತದಾನ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಹಿಂಸಾಚಾರಗಳು ಆಗಿದೆ. ಬಿಜೆಪಿ ಅಭ್ಯರ್ಥಿಯನ್ನ ಟಿಎಂಸಿ ಕಾರ್ಯಕರ್ತರು ಅಟ್ಟಾಡಿಸಿ ಹೊಡೆದಿದ್ದಾರೆ. ಸೊ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ಹಂಚಿಕೊಳ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಮತದಾನ ನಡೀತಾ ಇತ್ತು, ಎಲ್ಲ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಸೊ ಮತದಾನ ನಡೆಯುವಾಗ ಒಂದಿಷ್ಟು ಅಭ್ಯರ್ಥಿಗಳು ನಾ ಮುಂದು ತಾ ಮುಂದು ಎಂದು ಬಂದು ಮತದಾನವನ್ನ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಆ ಟೈಮಲ್ಲಿ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಆಗ್ತದೆ. ಮೀಡಿಯಾದ ಮುಂದೆ ಬಂದು ಟಿಎಂಸಿ ಬಗ್ಗೆ ಬಿಜೆಪಿ ಅವರು ಮಾತಾಡಬಹುದು, ಬಿಜೆಪಿ ಬಗ್ಗೆ ಟಿಎಂಸಿ ಮಾತಾಡಬಹುದು, ಈ ಎಲ್ಲ ವಿಚಾರಗಳು ಕಾಮನ್. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದೇ ಬೇರೆ. ಒಂದಿಬ್ಬರು ಅಭ್ಯರ್ಥಿಗಳಿಗೆ, ಅದರಲ್ಲೂ ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಎಂಸಿ ಕಾರ್ಯಕರ್ತರು ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಈ ಒಂದು ಹಿಂಸಾಚಾರಕ್ಕೆ ಕಾರಣವಾಗಿರುವಂತದ್ದು. ಏನಾಯ್ತು, ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಉಮಾಯಂ ಕಲೀಂ ಎನ್ನುವಂತಹ ಎಕ್ಸ್ ಟಿಎಂಸಿ ಮೆಂಬರ್ ಅವರು ಟಿಎಂಸಿ ಇಂದನೇ ಒಂದಿಷ್ಟು ಚುನಾವಣೆಯನ್ನ ಫೇಸ್ ಮಾಡಿದ್ರು, ಗೆದ್ದಿದ್ರು, ಎಲ್ಲ ಮಾಡಿ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರೆ, ನಾನು ದರ್ಗಾವನ್ನ ಕಟ್ತೇನೆ ಅನ್ನುವಂತ ಒಂದು ಘೋಷಣೆಯನ್ನ ಮಾಡ್ತಾರೆ. ಆ ಘೋಷಣೆ ಮಾಡಿದ ತಕ್ಷಣ ಮಮತಾ ಬ್ಯಾನರ್ಜಿ ಅವರು ಇವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡ್ತಾರೆ. ಸೊ ಉಚ್ಚಾಟನೆ ಆದ ನಂತರ ಏನಾಗುತ್ತೆ, ಉಮಾಯಂ ಕಲೀಂ ಎನ್ನುವಂತ ಈ ವ್ಯಕ್ತಿ ಏನಿದ್ದಾರೆ ಅವರು ಸಾಕಷ್ಟು ಅಪಪ್ರಚಾರವನ್ನ ಟಿಎಂಸಿ ಬಗ್ಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನ್ ಆ ತಪ್ಪು ಅಂತಂದ್ರೆ, 100 ಕೋಟಿಗೆ ಡೀಲ್ ಆಗಿದೆ, ಮುಸ್ಲಿಂ ಮತಗಳನ್ನ ಒಡಿತೇನೆ, ಟಿಎಂಸಿ ನ ಸೋಲ್ಸ್ತೇನೆ ಅನ್ನುವಂತ ಹೇಳಿಕೆಯನ್ನ ಒಂದು ಕಡೆ ಕೊಟ್ಟಿರ್ತಾರೆ. ಆ ವಿಡಿಯೋ ಅನ್ನೋದು ವೈರಲ್ ಆಗುತ್ತೆ. ಅಂಡ್ ಈ ಸ್ಟಿಂಗ್ ಆಪರೇಷನ್ ನ ಟಿಎಂಸಿ ಮಾಡಿ ಈ ಒಂದು ವ್ಯಕ್ತಿಯ ಮುಖವಾಡವನ್ನ ಕಳಚುವ ಪ್ರಯತ್ನವನ್ನ ಟಿಎಂಸಿ ಮಾಡಿತ್ತು. ಹಾಗೆ ಈ ಒಂದು ವಿಚಾರ ನಿನ್ನೆ ಸಾಕಷ್ಟು ವೈರಲ್ ಆಗ್ತಾ ಬಂತು. ಈ ವೈರಲ್ ಆಗ್ತಿದ್ದಂತೆ ಈ ಅಭ್ಯರ್ಥಿ ಏನು ಮತದಾನ ಮಾಡ್ಲಿಕ್ಕೆ ಬಂದ್ರು, ಆವಾಗ ಟಿಎಂಸಿ ಕಾರ್ಯಕರ್ತರು ಹಿಗ್ಗ ಮುಗ್ಗ ಬಾರಿಸಿದ್ದಾರೆ, ಕಂಡಲ್ಲಿ ಬಾರಿಸಿದ್ದಾರೆ. ಸೊ ಈ ರೀತಿಯಾದಂತಹ ಹಿಂಸಾಚಾರ ನಡೆದಿರುವಂತದ್ದು. ಅವ್ರು ಮಾಡಿದ್ದು ತಪ್ಪೆ, ಅವ್ರು ಏನ್ ಮಾಡಿದ್ದಾರೆ ಎಲ್ಲ ವಿಚಾರವರು ಜನರು ನೋಡಿದ್ದಾರೆ, ಜನರು ಏನಂತ ತೀರ್ಪು ಕೊಡ್ತಾರೆ ಇದೆಲ್ಲದಕ್ಕೂ ಕಾಯಬಹುದಿತ್ತು. ಆದ್ರೆ ಟಿಎಂಸಿ ಕಾರ್ಯಕರ್ತರು ಕಾದಿಲ್ಲ. ಪೊಲೀಸ್ ಇದ್ರು, ಸೆಕ್ಯೂರಿಟಿ ಇತ್ತು, ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಿಗ್ಗ ಮುಗ್ಗ ಜಾಡ್ಸಿ ಬಿಟ್ಟಿದ್ದಾರೆ. ಸೊ ಇಷ್ಟು ಅಗ್ರೆಸಿವ್ ಆದಂತ ಕಾರ್ಯಕರ್ತರನ್ನ ಟಿಎಂಸಿ ಇಟ್ಕೊಂಡಿರೋದು ಎಲ್ಲ ಒಂದ್ ಕಡೆ ಟಿಎಂಸಿಗೂ ಪ್ಲಸ್ ಅಂತ ಕಾಣುತ್ತೆ. ಯಾಕಂತಂದ್ರೆ ಇಂತಹ ಅಧಿಕ ಪ್ರಸಂಗಿಗಳಿಗೆ ಒಂದಿಷ್ಟು ಹೊಡೆಯಲೇಬೇಕು. ಆದ್ರೆ ಪೊಲೀಸರ ಹತ್ರ ಹೊಡಿಸಿದ್ರೆ ಚೆನ್ನಾಗಿರ್ತಿತ್ತು. ಪಶ್ಚಿಮ ಬಂಗಾಳ ಅಂತಂದ್ರೆ ಅಲ್ಲಿ ಗುಂಡಾಗಿರಿ, ಹಿಂಸಾಚಾರವೇ ಎಲೆಕ್ಷನ್ ಅಲ್ಲಿ ಕಾಣಸಿಗೋದು. ಈ ಹಿಂದೆಯೂ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಜಾಸ್ತಿ ಅನ್ನೋದಾಗಿ ಎಲ್ಲರೂ ಹೇಳ್ತಾರೆ. ಹೌದು, ಹಾಗಂತ ಉತ್ತರ ಪ್ರದೇಶದಲ್ಲಿ ಏನ್ ಕಮ್ಮಿ ಇಲ್ಲ. ಎಲ್ಲದಕ್ಕೂ ನಾವು ಮಮತಾ ಬ್ಯಾನರ್ಜಿಯನ್ನೇ ದೂರ್ಲಿಕ್ಕೆ ಆಗುದಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ಎಷ್ಟು ಸ್ಟೇಬಲ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಈ ಹಿಂದಿನ ಎಲೆಕ್ಷನ್ ಗಳಲ್ಲೂ ನೋಡಿದ್ವಿ. ಈ ಬಾರಿಯೂ ಅಷ್ಟೇ ಸ್ಟೇಬಲ್ ಆಗಿ ನಿಂತ್ಕೊಳ್ತಾರಾ ಅನ್ನೋದು ತುಂಬಾನೇ ಡೌಟ್ ಆಗಿ ಕಾಣಿಸ್ತಾ ಇದೆ. ಎಲ್ಲೊಂದ್ ಕಡೆ ಅವ್ರ ಕುರ್ಚಿ ಶೇಕ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವ ಹಾಗೆ ಇನ್ನೊಂದು ಪ್ರಕರಣವೂ ಕೂಡ ಹಿಂಸಾಚಾರದ ಪ್ರಕರಣ ಅಲ್ಲಿ ದಾಖಲಾಗಿರುವಂತದ್ದು. ಅದೇನಂತಂದ್ರೆ, ಮತಗಟ್ಟೆಯ ಬಳಿ ಕುಮಾರ್ ಗಂಜ್ ಎನ್ನುವಂತಹ ಓರ್ವ ವ್ಯಕ್ತಿ ಏನಿದ್ದಾರೆ ಅವರು ಬರ್ತಾರೆ, ಬಂದು ಮತ ಹಾಕ್ಬಿಟ್ಟು ಸುಮ್ಮನೆ ಹೋಗ್ಬೇಕು. ಅದನ್ನ ಬಿಟ್ಟು ಟಿಎಂಸಿ ಈ ಮತಗಟ್ಟೆಯನ್ನ ಕಬ್ಜಾ ಮಾಡ್ಕೊಂಡಿದೆ ಅನ್ನುವಂತ ಹೇಳಿಕೆಯನ್ನ ನೀಡ್ತಾರೆ. ಆ ಹೇಳಿಕೆಯನ್ನ ನೀಡಿದ್ದೇ ತಡ ಒಂದಿಷ್ಟು ಟಿಎಂಸಿ ಕಾರ್ಯಕರ್ತರು ಹಿಗ್ಗಾಮುಗ್ಗ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಲಗಳಲ್ಲಿ ಓಡಾಡ್ಸ್ಕೊಂಡು ಹೊಡಿತಾರೆ. ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾದ ಹಿಂಸಾಚಾರ? ಇದೊಂಥರ ಡಿಕ್ಟೇಟರಿಸಂ ಅನ್ನೋ ರೀತಿಯಾಗಿ ಬಿಜೆಪಿ ಹೇಳ್ತಾ ಇರುವಂತದ್ದು. ಹೌದು, ಇಲ್ಲಿ ಏನಿದೆ, ಪರ ವಿರೋಧ ಅನ್ನೋದು ಇದ್ದೇ ಇರ್ತದೆ. ಈಗ ಬಿಜೆಪಿಯವರು ಹೇಳ್ತಾರೆ ನೀವು ಮಾಡಿದ ತಪ್ಪು, ನೀವು ಹೀಗ್ ಮಾಡಿದ್ರಿ ಹಾಗೆ ಮಾಡಿದ್ರಿ ಅಂತ. ಸೊ ಟಿಎಂಸಿ ಅವರು ಹೇಳ್ತಾರೆ, ಈಗ ಟಿಎಂಸಿ ಯಾರೋ ಅಭ್ಯರ್ಥಿ ಬಂದು ಹೇಳ್ತಾರೆ ಇಲ್ಲಿ ಮತಗಟ್ಟೆ ಸರಿಯಾಗಿ ನಡೀತಾ ಇಲ್ಲ, ಇವಿಎಂ ಸರಿಯಾಗಿಲ್ಲ, ಬಿಜೆಪಿ ಎಲ್ಲವನ್ನ ಅವ್ರ ಕಂಟ್ರೋಲ್ ತಗೊಂಡಿದೆ ಅಂತ ಹೇಳ್ತಾರೆ. ಆವಾಗ ಬಿಜೆಪಿ ಅವ್ರು ಬಂದು ಹೊಡಿಲಿಕ್ಕೆ ಆಗ್ತದ? ಈ ರೀತಿಯಾದ ಹಿಂಸಾಚಾರ ಯಾಕೆ?
ಸೈದ್ಧಾಂತಿಕ ನಿಲುವುಗಳು ಏನೇ ಇರಬಹುದು, ಈ ರೀತಿಯಾಗಿ ಹೊಡೆದಾಡಿಕೊಳ್ಳೋದು ಎಷ್ಟು ಸರಿ? ಅಷ್ಟೇ ಅಲ್ಲದೆ ಬಿಜೆಪಿಯ ಅಭ್ಯರ್ಥಿ ಅಗ್ನಿಮಿತ್ರ ಪೌಲ್ ಅನ್ನೋರು ಮತಗಟ್ಟೆಗೆ ಬರ್ತಾರೆ. ಈ ಟೈಮಲ್ಲೂ ಅವರ ಮೇಲೆ ಕಲ್ಲು ತೂರಾಟ ನಡೆಯುವಂತ ಪ್ರಯತ್ನ ಆಗ್ತದೆ. ಟಿಎಂಸಿ ಕಾರ್ಯಕರ್ತರು ಕಲ್ಲು ತೂರಾಟವನ್ನ ಮಾಡ್ತಾರೆ. ಈ ಅಗ್ನಿ ಪೌಲ್ ಏನಿದ್ದಾರೆ, ಹಿಂದೆ ಮಮತಾ ಬ್ಯಾನರ್ಜಿಯ ಶಿಷ್ಯ ಆಗಿದ್ರು, ಈಗ ಅವರ ವೈರಿಯಾಗಿ ಕಾಣಿಸ್ಕೊಳ್ತಾ ಇರುವ. ಏನಾಗಿದೆ ಚೇಂಜಸ್ ಪಶ್ಚಿಮ ಬಂಗಾಳದಲ್ಲಿ ಅಂತಂದ್ರೆ, ಟಿಎಂಸಿ ಅಭ್ಯರ್ಥಿಗಳನ್ನೇ ಅವರು ಕಬ್ಜಾ ಮಾಡ್ತಾ ಇರೋದು ಬಿಜೆಪಿಯವರು. ಆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋ ಮೂಲಕ ಟಿಎಂಸಿಯನ್ನ ಹೆಣಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಆಡಳಿತ ವಿರೋಧಿ ಅಲೆ ಅನ್ನೋದು ಎಪ್ಸೋದೆ ಬಿಜೆಪಿಯವರು. ಅಲ್ಲಿಂದ ಒಂದಿಷ್ಟು ಅಭ್ಯರ್ಥಿಗಳನ್ನ ಆಮಿಷಗಳನ್ನ ಒಡ್ಡಿ, ಈಗ ಹೇಳಿದ್ರು 100 ಕೋಟಿಗೆ ಡೀಲ್ ಆಗಿದೆ, 1,000 ಕೋಟಿಗೆ ಡೀಲ್ ಆಗಿದೆ ಅನ್ನೋ ರೀತಿಯಾಗಿ, ಈ ರೀತಿಯಾಗಿ ಹಣದ ಆಸೆ ಅಥವಾ ಅಧಿಕಾರದ ಆಸೆಯನ್ನ ಅವರಿಗೆ ಹುಟ್ಟಿಸಿ ಅವರನ್ನ ಕರ್ಕೊಂಡ್ ಬಂದು ಅವರನ್ನ ಚುನಾವಣೆಗೆ ಬಿಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳಿಗೆ ಬಿಜೆಪಿ ಕೈ ಹಾಕಿದಾಗ ಅಭ್ಯರ್ಥಿಗಳಿಗೆ ಏಟು ಬೀಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತಂದ್ರೆ ಈ ರೀತಿಯಾಗಿ ನೀವು ಒಂದು ಪಕ್ಷದ ಅಭ್ಯರ್ಥಿಗಳನ್ನ ನೀವು ಪರ್ಚೇಸ್ ಮಾಡಿದ ರೀತಿಯಲ್ಲಿ ಕರ್ಕೊಂಡು ಬರ್ತೀರಿ ನಿಮ್ ಪಕ್ಷಕ್ಕೆ ಅಂತಂದ್ರೆ, ಆವಾಗ ಅವರು ಕೊಡುವಂತ ಸ್ಟೇಟ್ಮೆಂಟ್ಗಳು ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಹರ್ಟ್ ಆಗೇ ಆಗುತ್ತೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯಕರ್ತರು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್, ಮತ್ತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಇರುವಂತ ಕಾರ್ಯಕರ್ತರು. ಅಲ್ಲಿ ಹೋಗಿ ನೀವು ಕಿತಾಪತಿಯ ಹೇಳಿಕೆಯನ್ನ ಕೊಡೋದು ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಅಲ್ಲಿ ಹಿಂಸಾಚಾರ ಆಗೋದು ಫಿಕ್ಸ್. ಯಾಕಂತಂದ್ರೆ ಅಲ್ಲಿನ ಜನರು ಇರೋ ರೀತಿನೇ ಹಾಗೆ, ಎಲ್ಲವೂ ಸ್ಟ್ರೈಟ್, ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರ್ಕೊಳ್ಳಲ್ಲ, ಪೊಲೀಸರಿಗೆ ಕೇರೇ ಇಲ್ಲ. ಉದಾಹರಣೆಗೆ ನೋಡಿರ್ಬೋದು, ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಆಗುತ್ತೆ ಅಂತಂದ್ರೆ ಸೆಕ್ಯೂರಿಟಿ ಇರುತ್ತೆ, ಪೊಲೀಸ್ ಬಂದ ತಕ್ಷಣ ಜನ ಹೆದರ್ಕೊಳ್ತಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಾಗಲ್ಲ, ಪೊಲೀಸರಿಗೆ ಕೇರೆ ಮಾಡಲ್ಲ. ಸ್ವಲ್ಪ ಟೈಮ್ ಪೊಲೀಸರು ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಅವರಿಗೂ ಬೀಳ್ತದೆ ಪೆಟ್ಟು. ಹೀಗಾಗಿ ಏನಾಗುತ್ತೆ, ಪಶ್ಚಿಮ ಬಂಗಾಳವನ್ನ ಆ ರೀತಿಯಾಗಿ ಮಮತಾ ಬ್ಯಾನರ್ಜಿ ಒಂದಿಷ್ಟು ಬೌಂಡ್ರಿ ಹಾಕಿ ಇಟ್ಕೊಂಡ್ ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಹೇಳ್ದಂಗೆ ಟಿಎಂಸಿ ಕಾರ್ಯಕರ್ತರು ಕೇಳ್ತಾರೆ, ಇವ್ರಿಗೆ ಹೋಗಿ ಹೊಡೆದು ಬನ್ನಿ ಅಂದ್ರೆ ಹೊಡೆದು ಬಿಡ್ತಾರೆ. ಆ ರೀತಿಯಾದಂತಹ ಗೂಂಡಾಯಿಸಮ್, ಆ ರೀತಿಯಾದಂತಹ ಹಿಂಸಾಚಾರ, ಇದೆಲ್ಲವೂ ಒಳ್ಳೆಯ ಪ್ರೋಗ್ರೆಸ್ ಅಲ್ಲ ಒಂದು ರಾಜ್ಯದ ಬೆಳವಣಿಗೆ ಹಿತದೃಷ್ಟಿಯಿಂದ. ಯಾಕಂತಂದ್ರೆ ಈ ರೀತಿಯ ಹಿಂಸಾಚಾರಗಳೇ ನಡೀತಾ ಹೋದ್ರೆ ಮುಂದೊಂದ್ ದಿವಸ ಜನರಿಗೂ ಬೇಸರ ಆಗತ್ತೆ. ಇಲ್ಲ ಒಂದ್ ಕಡೆ ಅದೇ ಈಗ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗ್ಲಿಕ್ಕೆ ಕಾರಣ ಅಂತಾನು ಹೇಳಬಹುದು. ಯಾವುದೋ ಒಬ್ಬ ವ್ಯಕ್ತಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡುವುದು, ಪರ ವಿರೋಧ ಚರ್ಚೆ ಆಗೋದು ಮಾಮೂಲಿ. ನಿಮ್ಮ ಸೈದ್ಧಾಂತಿಕ ವಿರೋಧ ಏನಿದೆ ಅದನ್ನ ಮಾತಿನ ಮೂಲಕ ತೋರಿಸ್ಕೊಳ್ಳಿ, ಅಥವಾ ಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ತೋರಿಸ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಈ ರೀತಿ ಹಿಂಸಾಚಾರ ಮಾಡೋದು, ಗುಂಡಾಯಿಸಂ ಮಾಡಿ ಈ ರೀತಿಯಾಗಿ ತೋರಿಸ್ಕೊಳ್ಳೋ ಮೂಲಕ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ವರ್ಚಸ್ ಕೂಡ ಹಾಳಾಗುತ್ತೆ, ಒಂದಿಷ್ಟು ವೋಟ್ ಬ್ಯಾಂಕಿಂಗ್ ಗಳು ಕೂಡ ಹಾಳಾಗ್ತದೆ. ಯಾಕಂತಂದ್ರೆ ಟಿಎಂಸಿಗೆ ಕೇವಲ ಗೂಂಡಗಳು ವೋಟ್ ಹಾಕಲ್ಲ, ಒಳ್ಳೆ ಜನರು ವೋಟ್ ಹಾಕ್ತಾರೆ, ಒಳ್ಳೆ ಜನರು ಥಿಂಕ್ ಮಾಡ್ತಾರೆ. ಈ ತರ ಗುಂಡಾಯಿಸಂ ಈಗಲೇ ಆಗ್ತಿದೆ, ಇನ್ನೆಲ್ಲರೂ ಅಧಿಕಾರಕ್ಕೆ ಬಂದ್ರೆ ಇನ್ನೇನೇನೋ ಆಗ್ಬಹುದು. ಈ ರೀತಿಯಾದಂತಹ ಆಲೋಚನೆ ಮತದಾರರ ಮೈಂಡ್ ಸೆಟ್ ಬಂದ್ಬಿಟ್ರೆ ಟಿಎಂಸಿಗೆ ಇದು ಕಷ್ಟ ಆಗುತ್ತೆ. ಮೇಲ್ನೋಟಕ್ಕೆ 91% ಮತದಾನ ಆಗಿರೋದು ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಅಂತಾನೆ ಹೇಳ್ಬಹುದು. ಎಲ್ಲೋ ಒಂದ್ ಕಡೆ ಆಡಳಿತ ವಿರೋಧಿ ಅಲೆ ಅನ್ನೋದು ಎದ್ದು ಕಾಣ್ತಾ ಇರುವಂತದ್ದು. ಹಾಗಾದ್ರೆ ಈ ಬಾರಿ ಟಿಎಂಸಿ ತನ್ನ ಅಧಿಕಾರವನ್ನ ಕಳೆದುಕೊಳ್ಳುತ್ತಾ, ಅಥವಾ ಬಿಜೆಪಿ ಟಿಎಂಸಿಯಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವಲ್ಲಿ ಯಶಸ್ವಿ ಆಗತ್ತಾ, ಅಥವಾ ಬಿಜೆಪಿಗೆ ಎಂದಿನಂತೆ ಮತ್ತೆ ಮುಖಭಂಗ ಆಗತ್ತಾ? ಇವೆಲ್ಲವನ್ನ ನಾವು ನೋಡಬೇಕು ಅಂತಂದ್ರೆ ರಿಸಲ್ಟ್ ದಿನ ಅದು ಸಾಧ್ಯ ಆಗತ್ತೆ. ಏನಾಗತ್ತೆ, ಮತದಾರರು ಯಾರ ಕೈ ಹಿಡಿದಿದ್ದಾರೆ ಅನ್ನೋದು ಮೇ 4ಕ್ಕೆ ಗೊತ್ತಾಗ್ಲಿಕ್ಕಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ